ರಾಜ್ಯದಲ್ಲಿ ಪೆನ್ ಡ್ರೈವ್ ಸುನಾಮಿಯೇ ಇದ್ದಿದೆ. ಮಗದೊಂದು ಕಡೆ ಆರೋಪಿ ಪ್ರಜ್ವಲ್ನ ಸುಳಿವು ಇನ್ನೂ ಕೂಡ 22 ದಿನಗಳಾದರೂ ಕೂಡ ಸಿಕ್ಕಿಲ್ಲ. ಇದರ ನಡುವೆ ಆರ್ಥಿಕ ದಿಗ್ಬಂಧನ ಹೇರುತ್ತಾ ಎಸ್ಐಟಿ ಪ್ರಶ್ನೆ ಕಾಡ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದೂರು ದಾಖಲಾಗಿದೆ. ಮಗದೊಂದು ಕಡೆ ವಿದೇಶದಲ್ಲಿರೋ ಸಂಸದನ ವಿರುದ್ಧ ಎಸ್ಐಟಿ ಸರ್ಜಿಕಲ್ ಸ್ಟ್ರೈಕಿಗೆ ಮುಂದಾಗ್ತಾ ಇದೆ. ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಕ್ಗೆ ತೆರಳಿದ್ರು ಪ್ರಜ್ವಲ್. ಅಲ್ಲಿಂದ ಫ್ಲೈಟ್ ಮೂಲಕ ಅಗೇನ್ ಹಂಗೇರಿ ಬುಡಾಪೆಸ್ಟ್ಗೆ ಪ್ರಯಾಣ. ಸ್ವಲ್ಪ ದಿನ ಅಲ್ಲಿಯೇ ಉಳಿದಿದ್ದಾರೆ. ಅಲ್ಲಿಂದ ಮತ್ತೆ ಆಸ್ಟ್ರಿಯಾಕ್ಕೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿಗೆ ಸಿಗ್ತಾ ಇದೆ. ಆಸ್ಟ್ರಿಯಾದ ರಾಜಧಾನಿ ವಿನೇನ್ನಲ್ಲಿ ಇಳಿದು ಸಾಲ್ಸ್ಬರ್ಗ್ಗೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಅಲ್ಲಿ ಸ್ಟಾರ್ ಹೋಟೆಲ್ನಲ್ಲಿ ಒಂದು ಕಡೆ ಉಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಎಸ್ಐಟಿಗೆ ಸಿಗ್ತಾ ಇದೆ. ಆರಂಭದಲ್ಲಿ ಏನೋ ದುಬೈಗೆ ಹೋಗಿದ್ದಾರೆ ಮತ್ತೆ ಜರ್ಮನಿಯಿಂದ ಅನ್ನುವಂತಹ ಮಾಹಿತಿ ಇತ್ತು. ಇದರ ನಡುವೆ ಇವರು ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂರುವಂತಹ ಕೆಲಸವನ್ನ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಇರುವಂತದ್ದು ಅತ್ಯಾಚಾರ ಪ್ರಕರಣ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಇಟ್ಕೊಂಡಿದ್ದಾರೆ. ಅದನ್ನ ಬಳಸೋದ್ರ ಮುಖಾಂತರವೇ ಇದೀಗ ಎಸ್ಐಟಿಗೆ ಚಳ್ಳೆ ಹಣ್ಣು ತಿನ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ನಡುವೆ ಅವರ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡಿದ್ರೆ ಹೆಂಗಿರುತ್ತೆ ಅಂತ ಎಸ್ಐಟಿ ಆ ಯೋಚನೆಯಲ್ಲಿದೆ. ಹೊಳೆನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದು, ವಾರೆಂಟ್ ಇಟ್ಕೊಂಡು ಪಾಸ್ಪೋರ್ಟ್ ರದ್ದತಿಗೆ ಚಿಂತನೆ ನಡೆಸ್ತಾ ಇದೆ. ಪಾಸ್ಪೋರ್ಟ್ ರದ್ದಾದ್ರೆ ವಿದೇಶದಲ್ಲಿ ವಾಸ ಮಾಡ್ತಾರಲ್ಲ, ಅಂದ್ರೆ ವಿದೇಶದಲ್ಲಿ ಉಳ್ಕೊಳ್ತಾರಲ್ಲ, ಅದು ಕಾನೂನು ಬಾಹಿರವಾಗಿರುತ್ತೆ. ಹಾಗಾಗಿ ಕಾನೂನು ಬಾಹಿರವಾಗಿ ಉಳಿದ್ರೆ ವಿದೇಶದಲ್ಲೇ ಪ್ರಜ್ವಲ್ ಅವ್ರನ್ನ ಬಂಧನ ಮಾಡಬಹುದು. ಅಲ್ಲಿನ ಪೊಲೀಸರು ಸಪೋರ್ಟ್ ಮಾಡ್ತಾರೆ. ಅನಿವಾರ್ಯವಾಗಿ ಪ್ರಜ್ವಲ್ ಸ್ವದೇಶಕ್ಕೆ ಬರಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಇದೀಗ ಪಾಸ್ಪೋರ್ಟ್ ರದ್ದತಿಗೆ ಪ್ರಯತ್ನಗಳಾಗ್ತಾ ಇದೆ. ಸೊ ಏನೋ ಒಂದು ಮಾಡೋದ್ರ ಮುಖಾಂತರ ನೆನೆ ಹೈಕೋರ್ಟ್ ಕೂಡ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡೋದ್ರ ಮುಖಾಂತರ ಹೇಗಾದ್ರೂ ಮಾಡಿ ಆರಂಭದಲ್ಲಿ ಅವರು ರಾಜ್ಯಕ್ಕೆ ಬರಬೇಕು, ತನಿಖೆಯನ್ನ ಎದುರಿಸಬೇಕು. ಪ್ರಕರಣ ನಡೆದು ಹತ್ತತ್ರ 1 ತಿಂಗಳಾಗ್ತಾ ಬರ್ತಾ ಇದೆ. 1 ವಾರ ಕಳೀತು, 7 ದಿನ ಕಳೀತು ಅಂದ್ರೆ 1 ತಿಂಗಳಾಗ್ಬಿಡುತ್ತೆ. ಇಲ್ಲಿ ತನಕ ಆಸಾಮಿ ಪತ್ತೆನೇ ಇಲ್ಲ. ಆರಂಭದಲ್ಲೇನೋ ನೋಟಿಸಿಗೆ ರೆಸ್ಪಾನ್ಸ್ ಮಾಡಿದ್ದು ಬಿಟ್ರೆ ಆಮೇಲೆ ಕಳಿಸಿರೋ ಯಾವ ನೋಟಿಸಿಗೂ ರೆಸ್ಪಾನ್ಸ್ ಇಲ್ಲ. ಅದರಲ್ಲೂ ಕೂಡ ಆರಂಭದಲ್ಲಿ ಏನ್ ಹೇಳಿದ್ದು, ಸ್ವಲ್ಪ ಸಮಯಾವಕಾಶ ಕೊಡಿ, 1 ವಾರಗಳ ಕಾಲ ಕೊಡಿ ಅಂತ. ಅದಕ್ಕೂ ಎಸ್ಐಟಿ ಬಿಲ್ಕುಲ್ ಒಪ್ಪಿರ್ಲಿಲ್ಲ. ಅದಾದ ನಂತರ ಹಲವು ತಿರುವುಗಳನ್ನ ಪ್ರಕರಣ ಪಡೆದುಕೊಳ್ತದೆ. ಬಟ್ ಪ್ರಜ್ವಲ್ ಪತ್ತೆನೇ ಇಲ್ಲ.